ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವಾಗ ನನಗೆ ರೀಸೆಂಟಾಗಿ ಒಂದು ಕಾಮೆಂಟ್ ಬಂದಿತ್ತು. ಕಾಮೆಂಟ್ ಏನಂತಂದರೆ, ಮನೇಲಿದ್ದು ಕೂಡ ನಾವು ಬಿಸ್ನೆಸ್ ಮಾಡ್ಕೋಬೇಕು, ಮತ್ತು ನನಗೆ ಸ್ಟಿಚಿಂಗ್ ಮಾಡೋಕ್ಕೂ ಬರಲ್ಲ. ಒಂದು ಲೈನ್ ಸ್ಟಿಚ್ ಅಂದರೆ ಮಿಷಿನ್ ರನ್ನಿಂಗ್ ಮಾಡೋಕ್ಕೆ ಮಾತ್ರ ಬರುತ್ತೆ, ಬಟ್ ಸ್ಟಿಚಿಂಗ್ ಬ್ಲೌಸು ಏನು ಸ್ಟಿಚಿಂಗ್ ಮಾಡೋಕ್ಕೂ ಬರಲ್ಲ. ನಾನು ಅಟ್ಲೀಸ್ಟ್ ಆಲ್ಟ್ರೇಷನನ್ನು ಮಾಡಬೇಕು, ಅದಕ್ಕೆ ಐಡಿಯಾ ಹೇಳ್ರಿ ಅಂತ ಒಂದು ಕಾಮೆಂಟ್ ಬಂದಿತ್ತು. ಇವಾಗ ಬ್ಲೌಸೇ ಹೊಲಿಬೇಕು, ಮಿಷಿನ್ ಇದ್ದರೆ ನಾವು ಬ್ಲೌಸೇ ಹೊಲಿಬೇಕು, ಇಲ್ಲ ಬೇರೆ ಟಾಪು ಬಾಟಮ್ ಹೊಲಿಬೇಕು, ಇಲ್ಲ ಬೇರೆ ಬೇರೆ ಹೊಲಿಬೇಕು ಅನ್ನೋದೇನಿಲ್ಲ. ನಮ್ಮ ಹತ್ರ ಒಂದು ಮಿಷಿನ್ ಇದ್ದರೆ ನಮ್ಗೆ ಸಾಕು, ನಾವೇನು ಬೇಕಾದ್ರೆ ಮಾಡ್ಬೋದು. ಒಂದು ಮಿಷಿನ್ ಇರಬೇಕು, ಚಿಕ್ಕದ ದೊಡ್ಡದ ಇದರಲ್ಲಿ ಯಾವ ಫರಕು ಬಡಲ್ಲ. ಯಾಕಂದರೆ ಒಂದು ಸ್ಟಿಚ್ಚು ಹಾಕೋಕ್ಕೆ ಒಂದು ಮಿಷಿನು ಸಣ್ಣದು ಒಂದು 4,000 5,000 ಕೊಟ್ಟರೆ ಸಿಗೋಂಥ ಮಿಷಿನ್ ಇದ್ರೂ ಕೂಡ ಸಾಕು. ನಾವು ಮನೇಲಿ ಇದ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು. ಅದು ಯಾವ ಥರ ಕಸ್ಟಮರ್ನ ಕ್ಯಾಚ್ ಮಾಡಬೇಕು, ಯಾವ ಥರ ನಾವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದೊಂದು ಸ್ಟೆಪ್ಪು ಮುಂದಕ್ಕೆ ಹೋಗ್ಬೇಕು ಅನ್ನೋದು ನಾನು ನಿಮಗೆ. ಸ್ಟಿಚಿಂಗ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಲೈನ್ ಸ್ಟಿಚ್ ಹಾಕಕ್ಕೆ ಬಂದರೆ ಸಾಕು, ನೀವು ಬಿಸ್ನೆಸ್ನ ಆರಾಮಾಗಿ ಮಾಡ್ಕೋಬೋದು. ಆಲ್ಟ್ರೇಷನ್ ಬಿಸ್ನೆಸ್ಗೆ ನನಗೆ ಕಾಮೆಂಟ್ ಬಂದಿರೋದು, ಯಾವ ಥರ ಮಾಡಬೇಕು ಐಡಿಯಾ ಹೇಳ್ರಿ ಅಂತ. ವಿಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಏನು ಅನಿಸುತ್ತೋ ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ನಿಮ್ಗೆ ಏನು ಬೇಕು, ಏನು ನಿಮ್ಮ ಥಿಂಕಿಂಗ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ತಪ್ಪದೇ ಒಂದು ಲೈಕ್ನ ಮಾಡಿ, ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಮುಂದಕ್ಕೆ ಹೋಗೋಕ್ಕೂ ನೀವು ಕಾಮೆಂಟ್ ಮಾಡಿದ್ರೆ ಮುಂದಕ್ಕೆ ಹೋಗೋಕ್ಕೆ ಒಂದು ಹೋಪ್ ಸಿಗುತ್ತೆ. ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಮಾಡಿ, ಸರಿನಾ? ಇವಾಗ ನಾವು ವಿಡಿಯೋದಾಗ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಹೇಗೆ. ನಮಗೆ ಒಂದು ಚಿಕ್ಕ ಮಿಷಿನು, ಇವಾಗ ಅದು ಸಣ್ಣ ಮಿಷಿನ್ ಅಂದರೆ ಕೂಡ ಲಾಸ್ಟಿಗೆ ಫೈನಲ್ಗೆ 4,500 ಸಿಗುತ್ತೆ. 4,500 ಮಿಷಿನ್ ತೊಗೊಂಡು ನೀವು ತಿಂಗಳಿಗೆ 30,000-40,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಯಾವ ಥರ ಅಂತಂದರೆ, ಸಣ್ಣ ಮಿಷಿನು ಒಂದು 5,500 ರೂಪಾಯಿ ಕೊಟ್ಟರೆ ಮಿಷಿನ್ ಸಿಗುತ್ತೆ, ಚಿಕ್ಕದೆ. ಅದರ ಮೇಲೆ ಆಲ್ಟ್ರೇಷನ್ಸ್ ಆರಾಮಾಗಿ ಮಾಡ್ಬೋದು. ಅದು ನಿಮ್ಮ ಹತ್ರ ಇದ್ರೆ ಸರಿ. ಗೌರ್ಮೆಂಟ್ ಆಲ್ರೆಡಿ ಸಪ್ಲೈ ಮಾಡಿದೆ ಯಾರ್ಯಾರಿಗೆ. ಎಲೆಕ್ಷನ್ಸ್ ಮುಂದೆ ಟೈಲರಿಂಗ್ ಕ್ಲಾಸಸ್ ಕೊಟ್ಟು ವಿಲೇಜ್ಗಳಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆನೂ ಹಂಚಿದ್ದಾರೆ ಚಿಕ್ಕ ಮಿಷಿನ್ಸು. ಇದ್ದರೆ ಸರಿ, ಸಂತೋಷ. ಇಲ್ಲಾಂದರೆ 4,500 ರೂಪಾಯಿ ಮಿಷಿನ್ ಅಷ್ಟೇ, ಜಾಸ್ತಿ ಅದಕ್ಕೆ ರೇಟ್ ಇಲ್ಲ. 4,500 ರೂಪಾಯಿ ಮಿಷಿನ್ ತೊಗೊಂಡು 30,000-40,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ತೀರಿ. ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಸರಿನಾ? ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಸಿಟಿಯಲ್ಲಿದ್ದರೆ ಒಂಥರ ಮಾಡಿ, ಹಳ್ಳಿಯಲ್ಲಿದ್ದರೆ ಇನ್ನೊಂದು ಥರ ಮಾಡಿ. ಎರಡೇ ಹೇಳ್ತೀನಿ ನಿಮಗೆ. ಯಾಕಂದರೆ ಸಿಟಿಯಲ್ಲಿದ್ದವ್ರಿಗೆ ಬಿಸ್ನೆಸ್ ಯೂಸ್ ಆಗಿ ಮತ್ತು ಹಳ್ಳಿಯಲ್ಲಿದ್ದವ್ರಿಗೆ ಯೂಸ್ ಆಗಿಲ್ಲ ಅಂದರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ಲ. ಸೊ ಇಬ್ಬರಿಗೆ ಯೂಸ್ ಆಗಂಗೆ ಫಸ್ಟು ಸಿಟಿಯಲ್ಲಿದ್ದವ್ರಿಗೆ ನೋಡೋಣ. ನಿಮ್ಮ ಹತ್ರ 4,500 ರೂಪಾಯಿ ಇಲ್ಲ ಅಥವಾ 5,000 ರೂಪಾಯಿ ಮಿಷಿನ್ ಇದೆ, ಚಿಕ್ಕ ಮಿಷಿನು. ಆಲ್ಟ್ರೇಷನ್ ಯಾವ ಥರ ತೊಗೋಬೇಕಾದ್ರೆ ಪ್ರತಿಯೊಂದು, ಇವಾಗ ಬಟ್ಟೆ ಅಂಗಡಿಗಳು, ಗಾರ್ಮೆಂಟ್ಸ್ಗಳು ಅಂದರೆ ಚಿಕ್ಕ ಅಂಗಡಿ, ದೊಡ್ಡ ಅಂಗಡಿ, ಎಲ್ಲ ಅಂಗಡಿಗಳು ನಮ್ಮ ಏರಿಯಾದಲ್ಲಿ ಎಷ್ಟೋ ಬಟ್ಟೆ ಅಂಗಡಿಗಳು ಇರ್ತವೆ, ದೊಡ್ಡವು ಚಿಕ್ಕವು ಎಲ್ಲ ಮಿಕ್ಸ್ ಆಗಿ. ಆ ಅಂಗಡಿಗಳಿಗೆ ಹೋಗಿ ನಿಮ್ಮ ನಂಬರ್ನ ಕೊಟ್ಬಿಟ್ಟು ನಾನು ಆಲ್ಟ್ರೇಷನ್ ಮಾಡ್ತೀನಿ. ಯಾಕಂದರೆ ಕಸ್ಟಮರ್ ತೊಗೊಂಡಾದ್ಮೇಲೆ, ಇವಾಗ ನೀವು ನೋಡಿರ್ಬೇಕು, ಪ್ರತಿಯೊಂದು ಅಂಗಡಿ ಮುಂದೆ ಒಂದು ಟೈಲರ್ ಕೂತ್ಕೊಂಡಿರ್ತಾರೆ. ಈ ನಮ್ಮ ಬೆಂಗಳೂರು ಸಿಟಿ ಮತ್ತು ಬೇರೆ ಸಿಟಿಯಲ್ಲಿ ನನಗೆ ಗೊತ್ತಲ್ಲಿಗೆ, ನಾನು ಬೆಂಗಳೂರು ನೋಡಿದ್ದು, ಬೆಂಗಳೂರು ಪರ್ಪಸ್ಸೇ ಅದ್ರ ಬಗ್ಗೆನೇ ಹೇಳ್ತೀನಿ. ತುಂಬ ಕಡಿಮೆ ಅಂಗಡಿ ಮುಂದೆ ಟೈಲರ್ ಕೂತ್ಕೊಂಡಿರೋದು, ತುಂಬ ಕಡಿಮೆ. ಅದೇ ನಮ್ಮ ಊರ ಕಡೆ ಯಾದಗಿರಿ ಕಡೆ ಹೋದರೆ ಇದ್ದಾರೆ. ನೋಡಿದ್ದೀನಿ ಯಾದಗಿರಿನಲ್ಲಿ. ಯಾರನ್ನ ಯಾದಗಿರಿಯವ್ರು ನೋಡ್ತಿದ್ರೆ ಕಮೆಂಟ್ ಮಾಡಿ. ಯಾದಗಿರಿಯಲ್ಲಿ ಗಾಂಧಿ ಬಜಾರು ಅಂತಾರಲ್ಲ, ಅಲ್ಲಿ ನೋಡಿದ್ದೀನಿ ನಾನು. ಅಲ್ಲಿ ಎಷ್ಟೋ ಜನ ಅಂಗಡಿ ಮುಂದೆ ಕೂತ್ಕೊಂಡಿರ್ತಾರೆ. ಅವರು ದಿನ ಏನಿಲ್ಲ ಅಂದರೆ ಒಂದು 800, 900, 1,000 ತನಕ ದುಡಿತಾರೆ ಅವರು ಸೀಸನಲ್ಲಿ. ಅನ್ಸೀಸನಲ್ಲಿ ಒಂದು 500-600 ರೂಪಾಯಿ ದುಡಿಬೋದು ಆರಾಮ್ಸೆ. ಆಗ ಅದು 500 ಅಂದ್ರೆ ತಿಂಗಳಿಗೆ 15,000 ರೂಪಾಯಿ ಮೇಲೆ ಆಯಿತು. ಓಕೆ, ಅದೊಂದೇ ಮಾಡಲ್ಲ. ಆಲ್ಟ್ರೇಷನ್ ಅಂದಮೇಲೆ ಏನಿರುತ್ತೆ, ಸ್ಲೀವ್ ಲೂಸು, ಒಂದು ಲೈನ್ ಸ್ಟಿಚ್ಚು, ಇಷ್ಟೇ ಇರುತ್ತೆ, ಜಾಸ್ತಿ ಕೆಲಸ ಇರಲ್ಲ. ಬೇರೆ ಕೆಲಸ ಕೂಡ ಮಾಡ್ಕೊತಿರ್ತಾರೆ ಅವರು. ಸೊ ನಾನು ಹೇಳೋದು ಇವಾಗ ಲೇಡೀಸ್ಗೆ, ಮನೇಲಿಂದ ಹೊರಗೆ ಹೋಗ್ಲಾರ್ದಂಗೆ ಫಸ್ಟ್ ನೀವು ಮಾಡಬೇಕಂತ ಇರೋದು, ಅಂಗಡಿಗಳಿಗೆ ಹೋಗಿ ಎಲ್ಲರಿಗೆ ನಂಬರ್ ಕೊಡ್ರಿ. ಎಷ್ಟು ಅಂಗಡಿ ಇದಾವೆ ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ. ಅಷ್ಟು ಅಂಗಡಿ ಯಾವುದು ಬೀಳಲಾರ್ದಂಗೆ, ಅಂದರೆ ನಿಮ್ಮ ಏರಿಯಾ. ಇವಾಗ ಒಂದೊಂದು ಸಿಟಿಯಲ್ಲಿ ಕೂಡ ಒಂದೊಂದು ಏರಿಯಾಗೆ ಒಂದು ಈಗ ಉಪನಗರ ಮತ್ತು 4th ಫೇಸು ಮತ್ತು ಹೆಬ್ಬಾಳ, ಈ ಥರ ಏರಿಯಾಗಳು ಇರ್ತವೆ. ಈಗ ಹೆಬ್ಬಾಳ ಮತ್ತು ಮಹಾಲಕ್ಷ್ಮಿ ಲೇಔಟು, ಈ ಥರ, ಮತ್ತು ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರ, ಈ ಥರ ಏರಿಯಾಗಳು ಇರ್ತಾವಲ್ಲ. ಆ ಏರಿಯಾದಲ್ಲಿ ನಿಮ್ಗೆ ಸರ್ವೈಂಡಿಂಗ್ ನೀವು ಎಲ್ಲಿದ್ದರೂ 4 ಕಿಲೋಮೀಟ್ರ್ ಸುತ್ತಮುತ್ತದಲ್ಲಿ 4-5 ಕಿಲೋಮೀಟ್ರ್ ನೀವು ಹೋಗಂಗೆ ಬರಂಗೆ ಇಟ್ಕೋಬೇಕು. ಇಲ್ಲ ನಿಮ್ಮ ಕೆಪಾಸಿಟಿ ಇತ್ತಂದರೆ 1-2 ಕಿಲೋಮೀಟ್ರ್, ನಿಮ್ಗೆ ಆಗಲ್ಲ, ನಮ್ಗೆ ದೂರ ಹೋಗೋಕ್ಕಾಗಲ್ಲ ಅಂದ್ರೆ 1-2 ಕಿಲೋಮೀಟ್ರ್ ದೂರದಲ್ಲಿ
ನೀವು ಅಂಗಡಿಗಳಿಗೆ ಎಲ್ಲರಿಗೆ ನಿಮ್ಮ ನಂಬರ್ ಕೊಟ್ಟು ಬರಬೇಕು. ಫಸ್ಟ್ ಆಫ್ ಆಲ್ ನಂಬರ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅವರಿಗೆ ಅಲ್ಟ್ರೇಷನ್ ಯಾರಾದರೂ ಕೂಡ ಈಗ ಡ್ರೆಸ್ ತೊಗೊಂಡಿರ್ತಾರೆ, ಈಗ ಯಾರನ್ನ ನೋಡಿ ಯಾರು ಸ್ಟಿಚ್ ಮಾಡಿರಲ್ಲ, ಈಗ ಬಂದಿರೋ 32 ಬಂದಿರುತ್ತೆ, ಅಲ್ಲಿ ಇರೋ 38 36 ಆ ಥರ ಸೈಜ್ಗಳು ಅವ್ರ ಹತ್ರ ಇರ್ತವೆ. ಆ ಕಲರೇ ಆ ಕಸ್ಟಮರ್ಗೆ ಇಷ್ಟ ಆಗಿರುತ್ತೆ, ಇದೇ ಬೇಕು, ಬಟ್ ಅವ್ರ ಸೈಜ್ಗಿರಲ್ಲ. ಅವಾಗ ಏನು ಮಾಡಬೇಕು, ಇವರು ನಿಮಗೆ ಫೋನ್ ಮಾಡ್ತಾರೆ, ಮೇಡಮ್ ಇದು ಬಂದು ತೊಗೊಂಡು ಅವ್ರು ಟೈಮ್ ತೊಗೋ ಕೇಳಿ, ಕಂಪಲ್ಸರಿ ಫೋನ್ ಮಾಡ್ತಾರೆ, ನಿಮ್ಗೆ ಬಂದು ತೊಗೊಂಡವ್ರೆ ಆಲ್ಟ್ರೇಷನ್ ಮಾಡಿ. ಅದು ಆಲ್ಟ್ರೇಷನ್ ಮಾಡಿದ್ರೆ ಒಂದು 50 25ಲಿಂದ 30 ರೂಪಾಯಿಲಿಂದ ಸ್ಟಾರ್ಟ್ ಆಗಿ 50 60 100 ಈ ಥರ ಇದೆ ಆಲ್ಟ್ರೇಷನ್ಗೆ. 20 ತೊಗೊಂಡ್ರು ಕೂಡ ಪರವಾಗಿಲ್ಲ. 10 ಅಂಗಡಿಯಲ್ಲಿ ಎಷ್ಟು ಬರ್ತವೆ ನೋಡ್ಕೊಳ್ಳಿ. ನೀವು ದಿನ 1,000 ರೂಪಾಯಿ ದುಡಿಬೇಕು, ದಿನ 1,000 ರೂಪಾಯಿ ಒಂದೊಂದು ಅಂಗಡಿಗೆ. ಅಂದರೆ ಇದು 100% ನಿಮ್ಗೆ ಸೀಸನಲ್ಲಿ ಆಗೋಂಥ ಕೆಲಸ, 100% ಆಗುತ್ತೆ ಸೀಸನಲ್ಲಿ. ಯಾಕಂದ್ರೆ ನಾನೇ ಎಷ್ಟೊಂದು ರಿಟರ್ನ್ ಮಾಡ್ತಾ ಇರ್ತೀನಿ. ಫಸ್ಟ್ ಮಾಡಬೇಕನ್ನೋದು ಏನು, ಅಂಗಡಿಗಳಿಗೆ ಹೋಗಿ ನಂಬರ್ ಕೊಟ್ಟು ಬರಬೇಕು. ಸೆಕೆಂಡು, ನೀವು ಸಿಟಿಯಾಗಿದ್ದರೆ ಪಿ ಜಿ ಇರ್ತಾವಲ್ಲ, ಪಿ ಜಿಗಳು ಇರ್ತಾವೆ ಸುತ್ತಮುತ್ತ, ನಿಮ್ಗೆ ಹೆಣ್ಮಕ್ಳು ಪಿ ಜಿಗಳು ಇರ್ತಾವೆ. ಆ ಪಿ ಜಿಗಳಿಗೆ ಹೋಗಿ ಚಿಕ್ಕದೊಂದು ಪೇಪರ್ ಪಾಂಪ್ಲೆಟ್ ಮಾಡಿಸಿ ಅಲ್ಲಿ ಪಿ ಜಿನವ್ರು ರಿಕ್ವೆಸ್ಟ್ ಮಾಡಿ ಅಲ್ಲಿ ಒಂದು ಪೋಸ್ಟರ್ ಹಾಕಿ ಬನ್ನಿರಿ. ಏನಂತ, ನಾವು ಈ ಥರ ಆಲ್ಟ್ರೇಷನ್ ಮಾಡಿಕೊಡ್ತೀವಿ, ನಂಬರ್ ಕೊಡಿ ಅಲ್ಲಿ. ಆ ಹುಡುಗಿಯರಿಗೆ ಯಾಕಂದರೆ ದಿನ ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಾರೆ, ಅಂಗಡಿಗಳು ಪರ್ಚೇಸಿಂಗು ಬೇರೆ, ಪಿ ಜಿನಾಗ ಇದ್ದು ಓದ್ಕೊಂಡು ಮತ್ತು ಜಾಬ್ ಮಾಡೋ ಹೆಣ್ಮಕ್ಳು ಬೇರೆ. ಅವ್ರೇನು ಮಾಡ್ತಾರೆ ಅಂದರೆ ಆನ್ಲೈನ್ ಅವ್ರಿಗೆ ಬಂದಿರ್ತವೆ, ಅವ್ರು ಟೈಟು ಲೂಸ್ ಹಾಗೇ ಆಗ್ತವೆ. ಸೊ ಅವ್ರು 100% ನಿಮ್ಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಅವರು ಊಟ ಮಾಡ್ತಾರಲ್ಲ, ಡೈನಿಂಗ್ ಹಾಲ್ ಇರ್ತದೆ ಅಲ್ಲಿ ಹಚ್ಬೇಕು, ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೋತಾರಲ್ಲ ಅಲ್ಲಿ ಹಚ್ಬೇಕು. ನೀವು ಪಾಂಪ್ಲೆಟ್ ಕಂಪಲ್ಸರಿ ಹಚ್ಚಿರಿ ನೀವು. ಆವಾಗ ನಿಮಗೆ ಅಲ್ಲಿ ಕಸ್ಟಮರು ನಿಮಗೂ ಸ್ವಲ್ಪ ಆ್ಯಡ್ ಆಗ್ತಾರೆ. ಇನ್ನು ನಿಮ್ಗೆ ಕೆಪಾಸಿಟಿ ಇದೆ, ನಾವು ಇನ್ನೂ ಸ್ವಲ್ಪ ಮಾಡ್ಬೋದು, ಇನ್ನೂ ಸ್ವಲ್ಪ ಬೇಕು ನನಗೆ ಕೆಲಸ, ನನ್ನ ಹತ್ರ ಗಾಡಿ ಇದೆ, ನಾನು ತಿರುಗಾಡ್ತೀನಿ ಅನ್ನೋರಿಗೆ ಒಂದು ಅಪಾರ್ಟ್ಮೆಂಟ್ಸು, ಚೆನ್ನಾಗಿರೋ ಅಪಾರ್ಟ್ಮೆಂಟ್ಸು ಚಾಯ್ಸ್ ಮಾಡಿ ಅಪಾರ್ಟ್ಮೆಂಟ್ಗಳ್ದಾಗ ಹೋಗಿ ಅಲ್ಲಿ ಯಾರಾದರೂ ಮ್ಯಾನೇಜ್ ಮಾಡ್ತಾ ಇರ್ತಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇಲ್ಲ ಅಥವಾ ಕಮಿಷನ್ ಕೊಟ್ಟು ಅವರಿಗೆ ಪಾಂಪ್ಲೆಟ್ಸ್ ಮಾಡಿ ನೀವು ಕೊಟ್ಟು ಬನ್ನಿ ಪೇಪರಲ್ಲಿ, ಇಲ್ಲ ಡೋರ್ ಟು ಡೋರು ಅವರು ಹಾಕ್ತಾರೆ. ಆಲ್ಟ್ರೇಷನ್, ಎನಿ ಆಲ್ಟ್ರೇಷನ್ ಅಂಡರ್ಟೇಕಿಂಗ್ ಅಂತ ನೀವು ಬರ್ಸ್ರಿ. ನೀವು ಏನೇನು ಆಲ್ಟ್ರೇಷನ್ ಮಾಡ್ತೀರಾ, ನೀವು ಸಾರಿ ಕುಚ್ಚು ಹಾಕ್ತೀರಾ, ಫಾಲ್ ಹಾಕ್ತೀರಾ, ಯಾಕಂದ್ರೆ ಸೈಡ್ ಬಿಸ್ನೆಸ್ ಇರಲಿ, ಬರೀ ಆಲ್ಟ್ರೇಷನ್ದಾಗ ಅಂತ ಹೋಗಬೇಡಿ, ಸರಿನಾ? ಬರೀ ಆಲ್ಟ್ರೇಷನ್ದಾಗ ಹೋದರೆ ಎಷ್ಟು, ನೀವು ಬರೀ ಆಲ್ಟ್ರೇಷನ್ ಅಂದರೆ ದಿನ ಒಂದು, ಬರೀ ಆಲ್ಟ್ರೇಷನ್ದಾಗ ಕೂಡ ದಿನ 500 600 1000 100% ಇದೆ. ಆಲ್ಟ್ರೇಷನ್ ಅಂದರೆ ಒಂದೇ ಬರಲ್ಲ, ಸ್ಲೀವ್ ಅಟ್ಯಾಚ್ ಒಂದೇ ಬರಲ್ಲ, ಬೆಡ್ಶೀಟ್ಗಳು ಫೋಲ್ಡಿಂಗ್ ಬರುತ್ತೆ, ಮತ್ತು ಪ್ಯಾಂಟ್ಗಳು, ಕೋಟ್ಗಳು ತುಂಬ ಇದ್ದಾವೆ. ಆಲ್ಟ್ರೇಷನ್ ಅಂದರೆ ಕ್ಲಾತ್ ಎಲ್ಲೆಲ್ಲಿ ಹರಿದೋಗಿದ್ದು ಅದು ಸ್ಟಿಚ್ ಹಾಕಕ್ಕೆ ಆಲ್ಟ್ರೇಷನ್ ಅಂತಾರೆ ಅದನ್ನು. ಈ ಥರ ನೀವು ದಿನ 1000 1500 ಆರಾಮ್ಸೆ ಸಂಪಾದನೆ ಮಾಡ್ಬೋದು ಅಪಾರ್ಟ್ಮೆಂಟ್ಸಲ್ಲಿ. ಅಲ್ಲಿರೋ ಯಾರು ಮ್ಯಾನೇಜ್ ಮಾಡ್ತಾ ಇರ್ತಾರೋ ಅವರಿಗೆ ನೀವು ಪಾಂಪ್ಲೆಟ್ಸ್ ಕೊಟ್ಟರೆ ಒಂದು 500 ಪಾಂಪ್ಲೆಟ್ಸ್ ಮಾಡಿ ಕೊಟ್ಟು ಬನ್ನಿ, ಅದಕ್ಕೆ ಜಾಸ್ತಿ ಖರ್ಚಾಗಲ್ಲ. 500 ಪಾಂಪ್ಲೆಟ್ಸ್ ಮಾಡ್ತಾರೆ ನೀವು 1000 ರೂಪಾಯಿ ಒಳಗಡೆ ಆಗುತ್ತೆ ನಿಮ್ಮ ಖರ್ಚು. ಅಲ್ಲಿ ಹೋಗಿ ಅವ್ರಿಗೆ ಯಾರಿಗಾನ ರಿಕ್ವೆಸ್ಟ್ ಮಾಡಿ ಕೊಡೋಕ್ಕೂ ಒಂದು 500 ರೂಪಾಯಿ, ಹಿಂಗೆ 1500 ರೂಪಾಯಿ ಒಂದು ಸರ್ತಿ ಖರ್ಚು ಮಾಡಿದ್ರೆ ನಿಮಗೆ ಕಸ್ಟಮರು ಸಿಗ್ತಾರೆ. ಯಾಕಂದರೆ ನಿಮ್ಮ ಕಸ್ಟಮರ್ ಒಂದು ಸರ್ತಿ ನಿಮ್ಗೆ ಅಡ್ಜಸ್ಟ್ ಆದರೆ ಅವ್ರಿಗೊಂದು ಗ್ರೂಪ್ ಅಂತ ಇರುತ್ತೆ, ಆ ಗ್ರೂಪ್ಗಳಲ್ಲಿ ಹಾಕಂತ ಹೇಳಿದ್ರು ಅವ್ರ ಗ್ರೂಪಲ್ಲಿ ಹಾಕ್ತಾರೆ. ಆ ಥರ ಕಸ್ಟಮರ್ ನಿಮಗೆ ಆಲ್ಟ್ರೇಷನ್ನಲ್ಲಿ ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಬೋದು. ಆ ಥರ ನೀವು ಕ್ರಿಯೇಟಿವಿಟಿನ ತೊಗೋಬೇಕು. ಈ ಥರ ನಾವು ಮಾಡ್ತೀವಿ ನೀವು ಆಲೋಚನೆ ಮಾಡಬೇಕು, ನಾನು ಯಾವ ಥರ ಮಾಡಿದ್ರೆ ಯಾವ ಥರ ಬಿಸ್ನೆಸ್ ಮುಂದಕ್ಕೆ ಹೋಗುತ್ತೆ. ಇಲ್ಲ ಇದೆಲ್ಲ ಆಯ್ತಲ್ಲ, ಮೂರು ಹೇಳಿದೆ ನಾನೊಂದು ಪಿ ಜಿ ಆಯಿತು, ಒಂದು ಅಂಗಡಿಗಳಾಯಿತು, ಒಂದು ಅಪಾರ್ಟ್ಮೆಂಟ್ ಆಯಿತು, ಇನ್ನೊಂದು ನಿಮ್ಮ ಮನೆಯಲ್ಲೇ ಒಂದು ಬೋರ್ಡ್ ಹಾಕ್ಕೊಳ್ಳಿ ಚಿಕ್ಕದಾಗಿ, ಎನಿ ಆಲ್ಟ್ರೇಷನ್ ಅಂಡರ್ಟೇಕಿಂಗ್, ನಾನು ಎಲ್ಲ ಆಲ್ಟ್ರೇಷನ್ಗಳು ಮಾಡಿಕೊಡ್ತೀನಿ, ಯಾವುದು ಆಲ್ಟ್ರೇಷನ್ ಇದ್ರೂ ಮಾಡಿಕೊಡ್ತೀನಿ ಅಂತ ಬೋರ್ಡ್ ಹಾಕಿ. ಅಲ್ಲಿ ಮನೇಲಿ ಸ್ವಲ್ಪ ಕಸ್ಟಮರ್ ನಿಮ್ಗೆ ಆ್ಯಡ್ ಆಗ್ತಾರೆ. ಇದು ಸಿಟಿಯಲ್ಲಿ ಇದ್ದವರಿಗೆ ಮಾತ್ರ ಇದು ಆ್ಯಡ್ ಆಗುತ್ತೆ, ಇದು ವರ್ತೂ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಸಿಟಿಯಲ್ಲಿ ಇದ್ದವರು ಇಷ್ಟು ಮಟ್ಟಕ್ಕೆ ನೀವು ಮಾಡ್ಕೋಬೋದು. ಲೇಡೀಸ್ ಪಿ ಜಿ, ಜೆಂಟ್ಸ್ ಪಿ ಜಿ, ಯಾಕಂದರೆ ಶರ್ಟುಗಳು ಕೂಡ ಉದ್ದ ಆಗ್ತಿರ್ತವೆ, ಚಿಕ್ಕ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಲೆಂತ್ ಆಗ್ತಿರ್ತವೆ. ಬಾಯ್ಸ್ ಪಿ ಜಿ, ಲೇಡೀಸ್ ಪಿ ಜಿ, ಮತ್ತು ಅಂಗಡಿಗಳು ಮತ್ತು ಅಪಾರ್ಟ್ಮೆಂಟ್ಗಳು ಇಷ್ಟು ಕ್ಯಾಚ್ ಆದರೆ ನೀವು ಆರಾಮ್ಸೆ ತಿಂಗಳಿಗೆ 38 50,000 ರೂಪಾಯಿಗಳು ಸಂಪಾದನೆ ಮಾಡ್ಬೋದು. ನಾನು ಸಿಂಪಲ್ಲಾಗಿ 30ರಿಂದ 40,000 ರೂಪಾಯಿ ಹೇಳಿದ್ದೀನಿ, ಬಟ್ 50,000 ರೂಪಾಯಿಗಳು ದುಡ್ಬೋದು, 1 ಲಕ್ಷ ಕೂಡ ದುಡ್ಬೋದು. ಅದು ನಿಮ್ಗೆ ಬಿಟ್ಟಿರೋದು, ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಹಳ್ಳಿದಾಗ ಬರೋಣ, ಯಾಕಂದರೆ ಹಳ್ಳಿದಾಗ ಅಷ್ಟು ಫೆಸಿಲಿಟಿ ಇರೋಲ್ಲ, ಅಪಾರ್ಟ್ಮೆಂಟ್ಸ್ ಇರೋಲ್ಲ, ಪಿ ಜಿ ಇರೋಲ್ಲ, ಮತ್ತೇನು ಅಂದರೆ ಅಂಗಡಿಗಳು ಇರ್ತವೆ ಬಟ್ ಕಡಿಮೆ ಇರ್ತವೆ. ಇಷ್ಟೇ ತಾಲೂಕು ಲೆವೆಲ್ದಾಗಿ ಮತ್ತು ಗ್ರಾಮ ಮಟ್ಟಗ ಈ ಥರ ಇರ್ತಾರಲ್ಲ ಅವರಿಗೆ ನೀವೇನು ಮಾಡಿರಿ, ಸುತ್ತಮುತ್ತ ನಿಮಗೆ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಊರುಗಳು ಇರ್ತಾವಲ್ಲ, ಆ ಊರುಗಳದಾಗ ಹೋಗಿ ನೀವು ಅಂಗಡಿಗಳು ಇರ್ತವೆ, ಪ್ರತಿಯೊಬ್ಬರು ಅಂಗಡಿ ಹಾಕ್ತಾಯಿದ್ದಾರೆ ಇವಾಗ. ಸಿಟಿಯಲ್ಲಿ ಕೂಡ ಹಳ್ಳಿಯಲ್ಲಿ ಕೂಡ ಅಂಗಡಿಗಳು ಹಾಕ್ತಾಯಿದ್ದಾರೆ. ಅವ್ರು ಕೂಡ ಹೋಗಿ ಹೇಳ್ಬಿಟ್ಟು ಬನ್ನಿ, ನಿಮ್ಗೆ ಏನೋ ಆಲ್ಟ್ರೇಷನ್ ಇದ್ದರೆ 1-2 ದಿನ ಟೈಮ್ ತೊಗೊಂಡು ಇಟ್ಕೊಂಡಿರಿ, ನಾನು ಬಂದು ತೊಗೊಂಡೋಗಿ ನಾನು ಮಾಡಿಕೊಡ್ತೀನಿ ಅಂತ. ಆ ಥರ ಫೆಸಿಲಿಟಿ ಮಾಡ್ಕೋಬೋದು. ಅದು ಸ್ವಲ್ಪ ಮನೆಗಿದ್ದು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತಪ್ಪ, ನಮ್ಗೆ ಆಗಲ್ಲ ಅನ್ನೋದು ಕೂಡ ಇರ್ತದೆ.
ಅದಕ್ಕೂ ಹೇಳ್ತೀನಿ ನಾನು. ನೀವು ಹೋಗಿ ಹೇಳೋಕೆ ನಮ್ಗೆ ಆಗಿಲ್ಲ, ನಾವು ಮನೇಲಿ ಇರ್ತೀವಿ ಅಂತಂದರೆ ನೀವೇನು ಮಾಡಿರಿ, ನೀವು ಎಲ್ಲಿಗೆ ಹೋಗ್ಬೇಡ್ರಿ. ನಿಮ್ಮ ಸುತ್ತಮುತ್ತ ಇರೋ ಅಂಗಡಿಗಳದೆಲ್ಲರದು ನಂಬರ್ ತೊಗೊಬಂದು ಅವ್ರ ನಂಬರ್ ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಹೇಳಿತಾರೆ ನಾನು ಆಲ್ಟ್ರೇಷನ್ ಮಾಡ್ತೀನಿ, ನಿಮ್ಮ ನಂಬರ್ ಕೊಡಿ, ನಿಮ್ಮ ನಂಬರ್ ನಾನು ಸೇವ್ ಮಾಡ್ಕೊತೀನಿ. ಆಲ್ಟ್ರೇಷನ್ ಬಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಫೋನ್ ಮಾಡಿ. ಅವರು ಕಸ್ಟಮರ್ ಒಟ್ಟಿಗೆ ಒಂದೇ ಸರ್ತಿ 1,000 ರೂಪಾಯಿ ಇತ್ತು ಬಿಸ್ನೆಸ್ಸು ಅಂದರೆ ಹೋಗಿ ಬರ್ತೀನಿ ನಾನು, ಇಲ್ಲ 200, 300 ಅಂದರೆ ಬರೋಕ್ಕಾಗಲ್ಲ, ಯಾಕಂದರೆ ಪೆಟ್ರೋಲ್ ಖರ್ಚೇ ಆಗುತ್ತೆ ಹೋಗಿ ಬರೋಕ್ಕೆ. ಸೊ ಅದಕ್ಕೆ ಮಿನಿಮಮ್ ಇಷ್ಟು ಅಂತ, ನನಗೆ ಮಿನಿಮಮ್ 500, 1000 ಈ ಥರ ಆದರೆ ನಾವು ಬಂದು ತೊಗೊಂಡು ಹೋಗ್ತೀವಿ. ಇಲ್ಲಾಂದರೆ ಕಸ್ಟಮರ್ನ ನಮ್ಮ ಅಡ್ರೆಸ್ಸಿಗೆ ಕಳಿಸಿ ಅಂತ, ಯಾಕಂದ್ರೆ ಸುತ್ತಮುತ್ತ ಇರ್ತಾರಲ್ಲ, ಕನ್ಫರ್ಮ್ ಆಗಿ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ಇದನ್ನು ಆಗಲ್ಲ, ನಮ್ಗೆ ಇದನ್ನು ಅಡ್ಜಸ್ಟ್ಮೆಂಟ್ ಆಗಲ್ಲ ಅಂದರೆ ಮನೆಗೊಂದು ಬೋಟ್ ಇಟ್ಕೊಂಡು ಅಲ್ಟ್ರೇಷನ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಟ್ರೇಷನ್ ಮಾಡಿದ್ರೆ ನಿಮ್ಮ ಜೀವನ ಸಾಗಲ್ಲ. ಯಾಕಂದರೆ ಹಳ್ಳಿಯಲ್ಲಿ ಅಷ್ಟೊಂದು ಯಾರೂ ಕೊಡಲ್ಲ ಬಟ್ಟೆನ, ಕೊಟ್ಟರೂ 10ಕ್ಕೆ 20 ತುಂಬ ಸತಾಯಿಸ್ತಾರೆ. ಇದು 100% ನಿಜ. ಸೊ ನೀವೇನು ಮಾಡಬೇಕು, ಅದ್ರ ಜೊತೆಗೆ ಸಾರಿ ಫಾಲ್ಸು, ಜಿಗ್ಜಾಗು ಮತ್ತು ಕುಚ್ಚು, ಸಾರಿ ಫ್ರೀ ಪ್ಲೇಟಿಂಗ್ ಅಂತಾರಲ್ಲ ಅದು, ಈ ಥರ ಸೈಡ್ ಬಿಸ್ನೆಸ್ ಆಗಿ ನೀವು ಇಟ್ಕೋಬೇಕು. ಸೈಡ್ ಬಿಸ್ನೆಸ್ ಆಗಿ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಇಟ್ಕೊಂಡ್ರೆ ಆಲ್ಟ್ರೇಷನ್ ಜೊತೆಗೆ ಇದನ್ನು ಮಾಡ್ಬೋದು. ಬ್ಲೌಸ್ ಹೊಲಿಯೋದೆ ಅಂತ ಏನೂ ಬೇಡ. ನೀವು ಕುಚ್ಚು ಇವಾಗ ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ಯಾವ ಥರ ಕುಚ್ಚು ಹಾಕ್ಬೇಕು ಅನ್ನೋದು, ಆ ಕುಚ್ಚೂ ಮಾಡ್ಬೋದು. ಆಮೇಲೆ ಸಾರಿ ಫಾಲ್ಸು, ಆ ಮಿಷಿನ್ ಮೇಲೆ, ಚಿಕ್ಕ ಮಿಷಿನ್ ಮೇಲೆ ಆರಾಮಾಗಿ ಸಾರಿ ಫಾಲ್ಸನ್ನು ಹಾಕ್ಬೋದು. ಇದು ಒಂದು. ಮತ್ತು ಇನ್ನೊಂದೇನು ಗೊತ್ತಾ, ಇನ್ನೊಂದು ಕೂಡ ಹೇಳ್ತೀನಿ. ಕ್ಯಾರಿ ಬ್ಯಾಗ್ಸ್ ಇರ್ತಾವಲ್ಲ, ಕ್ಲಾತ್ ಬ್ಯಾಗ್ಸು. ಇವಾಗ ಕ್ಲಾತ್ ಬ್ಯಾಗ್ಸು ತುಂಬ ಡಿಸೈನ್ ಕ್ಲಾತ್ ಬ್ಯಾಗ್ಸ್ಗಳು ಮಾಡ್ಕೊಬೋದು ನೀವು ಮನೇಲಿ. ಚಿಕ್ಕ ಮಿಷಿನ್ ಮೇಲೆ ಅದು ವರ್ಕ್ ಆಗುತ್ತೆ. ಅದನ್ನು ತಂದುಬಿಟ್ಟು ನೀಟಾಗಿ ಕ್ಲಾತ್ ತಂದು ಒಂದು ಸಮಗೆ ಇಷ್ಟು ಸೈಜ್ ಅಂತ, ಯಾಕಂದರೆ ನೀವೆಲ್ಲ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಎಲ್ಲ ಬ್ಯಾಗ್ ಮೆಜರ್ಮೆಂಟು ಸಿಗ್ತವೆ. ಇಲ್ಲ ನಿಮ್ಮ ಮನೆಯಲ್ಲಿ ಕೂಡ ಇದ್ದರೆ ಕೂಡ ಕ್ಲಾತ್ ಒಂದು ನಾರ್ಮಲ್ ಬ್ಯಾಗ್ ಇದ್ದರೆ ಅದು ಸೈಜ್ ತೊಗೊಂಡು ಅದಕ್ಕೆ ಸ್ವಲ್ಪ ದೊಡ್ಡದು ಚಿಕ್ಕದು ಅದು ತೊಗೊಂಡು ಅದನ್ನು ತೊಗೊಂಡೋಗಿ ಬಟ್ಟೆ ಅಂಗಡಿಯಲ್ಲಿ ಹೇಳಿದ್ರೆ ಅವ್ರ ನೇಮ್ ಅದರ, ಅಂದರೆ ಇದಕ್ಕೆ ನೀವು ವೈಟ್ ಕಲರ್, ಮಿನಿಮಮ್ ವೈಟು ಇಲ್ಲ ಸ್ವಲ್ಪ ಏನಂತಾರೆ ಲೈಟ್ ಗೋಲ್ಡ್ ಕಲರಲ್ಲಿ ಬ್ಯಾಗ್ಸು ರೆಡಿ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಅಂಗಡಿಯವರು ಅವರು ನೇಮ್ ಹಾಕ್ಸ್ಕೊಂಡು ಅವ್ರ ಬ್ರ್ಯಾಂಡೆಡ್ ಯೂಸ್ ಮಾಡಿಕೊಂಡು ಅವರು ಅಂಗಡಿಯಲ್ಲಿ ಅವ್ರ ಬಟ್ಟೆ ಕಸ್ಟಮರ್ ಬಂದವರಿಗೆ ಅದರಲ್ಲಿ ಪ್ಯಾಕ್ ಮಾಡಿ ಬಟ್ಟೆ ಕೊಡ್ತಾರೆ. ಈ ಥರ ಕೂಡ ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಒಂದು ಮಿಷಿನ್ ಇದ್ದರೆ ಸಾಕು, ಏನು ಬೇಕಾದರೆ ಮಾಡ್ಬೋದು. ಏನು ಬೇಕಾದರೆ ನಾವು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೋದು. ಒಂದು ಲೈನ್ ಹಾಕೋಕ್ಕೆ ಚಿಕ್ಕ ಮಿಷಿನ್ ಸಾಕು. 4,000, 4,500 ಬಂಡವಾಳ ಹಾಕಿ ಒಂದು ಮಿಷಿನ್ ತೊಗೊಂಡ್ರೆ ನೀವು ತಿಂಗಳಿಗೆ 30,000-40,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಕೊತೀರ. ಎಲ್ಲನೂ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಪ್ರತಿಯೊಬ್ಬರಿಗೆ ಯೂಸ್ ಆಗಂಗೆ ಹೇಳ್ತಾ ಇದ್ದೀನಿ ಐಡಿಯಾಸು. ನೀವು ಯೂಸ್ ಮಾಡ್ಕೋಬೇಕಷ್ಟೇ. ನೀವು ಯೂಸ್ ಮಾಡಿಕೊಂಡು ನೀವು ಅದನ್ನು 10 ಜನದಲ್ಲಿ ಒಂದು 5-6 ಜನನ ಇದನ್ನು ಕಲೀರಿ. ಯಾಕಂದರೆ ನಾನೊಂದು ಸ್ಟೆಪ್ಪು ನಿಮ್ಗೊಂದು ಹೇಳ್ತಾ ಇದ್ದೀನಿ. ನಮಗೆ ಏನು ಗೊತ್ತಾ, ನಮ್ಮ ತಲೆ ಮೇಲೆ ಶನಿದೇವ್ರು ಕುಂತಾವಾಗ ನಾವು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಯಾರು ಏನು ಹೇಳ್ತಾರೋ, ಒಂದು ಸಜೆಷನ್ ಸಿಗುತ್ತೇನೋ, ಇವ್ರಿಂದ ಏನು ಯೂಟ್ಯೂಬ್ ಕೂಡ ಸರ್ಚ್ ಮಾಡ್ತಿರ್ತಾರೆ, ಏನಾನ ನನಗೆ ಸಿಗುತ್ತೇನೋ ಇದರಲ್ಲಿ ಹುಡುಕಿದ್ರೆ ಇದರಿಂದ ನಾನು ಮುಂದಕ್ಕೆ ಹೋಗ್ಬೇಕು ಇದರಂತ. ನಾನು ಹೇಳ್ತಾ ಇದ್ನಲ್ಲ, ಯಾರು ಸಜೆಷನ್ಸ್ ನನ್ನ ವೀಡಿಯೋ ಬೈ ಚಾನ್ಸ್ ನಿಮ್ಮ ಹತ್ರ ಬಂತು ಅಂದರೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇಲ್ಲ ಆ ವ್ಯವಸ್ಥೆ ಯಾರಿಗಾನ ಕಷ್ಟದಾಗಿದ್ದಾರೆ ಅಂದ್ರೆ ಅನ್ನೋರಿಗೆ ಇದನ್ನು ಶೇರ್ ಮಾಡಿ ಸ್ವಲ್ಪ. ಯಾಕಂದರೆ ನಮ್ಗೆ ಎಷ್ಟು ಬುದ್ಧಿ ಇದ್ರೂ ಒಂದೊಂದ್ಸರಿ ನಮ್ಮ ಬುದ್ಧಿ ಕೂಡ ಕೆಲಸ ಮಾಡಲ್ಲ. ನಾವು ಏನು ಮಾಡ್ಬೇಕನ್ನೋ ತೋಚಲಾರ್ದ ಪರಿಸ್ಥಿತಿನಾಗ ಇರ್ತಾರೆ. ಯಾಕಂದರೆ ಏನು ಮಾಡೋದು, ಏನನ್ನು ಮಾಡಬೇಕು ಅನ್ನೋದು ಇರುತ್ತೆ, ಬಟ್ ಏನು ಮಾಡ್ಬೇಕನ್ನೋ ಗೊತ್ತಿರಲ್ಲ. ಸ್ವಲ್ಪ ನೀವು ಮಾಡ್ಬೇಕನ್ನೋದು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನೀವು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊರಿ. ನಾನು ಮಾಡಲೇಬೇಕು, ಎನಿ ಕಂಡೀಷನ್ ನಾನು ಮಾಡಬೇಕು ಅನ್ನೋದು ನೀವು ಛಲ ನಿಮ್ಮ ಹತ್ರ ಬಂದರೆ ನೀವು ಆಟೋಮೆಟಿಕ್ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗ್ತೀರಾ. 4,500 ರೂಪಾಯಿ ಮಿಷಿನ್ ಅಲ್ಲ, ದೊಡ್ಡ ಮಿಷಿನ್ ತೊಗೊತೀರಾ. ಅದು ತೊಗೋಬೇಕಂತ ನನ್ನ ಬ್ಲೆಸ್ಸಿಂಗ್ ಇರುತ್ತೆ, ನನ್ನ ಆಶೀರ್ವಾದಗಳು ಇರುತ್ತೆ. ಯಾಕಂದರೆ ಈ ಫೀಲ್ಡಲ್ಲಿ ನಾನು ಇವಾಗ ಒಂದು 30 ವರ್ಷದ ಅನುಭವದಿಂದ ನಿಮ್ಗೆ ಹೇಳ್ತಿರೋ ಲೆಸನ್ಸ್ ಇವೆಲ್ಲ ನಿಮ್ಮ ಪಾಠಗಳು. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಇದಕ್ಕೆ ನಿಮಗೆ ಏನೂ ಆಗಿಲ್ಲ ಅಂದರೆ ಚಿಕ್ಕದೊಂದು ಕಿರಾಣ ಅಂಗಡಿ ಇಟ್ಕೊಂಡು ಅಲ್ಲೂ ಚಿಕ್ಕ ಮಿಷಿನ್ ಇಟ್ಕೊಂಡು ನಿಮ್ಮ ಹತ್ರ ಬಂದವರೆಲ್ಲ ಆ ಕಿರಾಣ ಸಾಮಾನು ತೊಗೊಂಡು ಕೂಡ ನಿಮ್ಮ ಬಟ್ಟೆಗಳು ನಿಮಗೆ ಊರಲ್ಲಿ, ಸಿಟಿಯಲ್ಲೆಲ್ಲ ಊರಲ್ಲಿ ಚಿಕ್ಕದೊಂದು ಚಿಕ್ಕದು ಹಳ್ಳಿಯಲ್ಲಿ ಗೋವಾ ಅದೇನಂತಾರೆ ಚಾಕ್ಲೇಟು, ಬಿಸ್ಕೆಟು, ಗೋವಾ ಗುಟ್ಕ ಇವೆಲ್ಲ ಇರ್ತಾವಲ್ಲ. ಸೊ ಅಂಥವೆಲ್ಲ ಮಾರ್ತಾರಲ್ಲ. ಆಲ್ರೆಡಿ ನಾವು ಮಾರಲಿಕ್ಕೇ ಎಲ್ಲರೂ ಮಾರ್ತಾರೆ. ಮಾರಬೇಕು ಒಂದು ಮಿಷಿನ್ ಇದ್ದರೆ ನೀನು ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ನಾನು ಬ್ಲೌಸ್ ಹೊಲಿಯಲ್ಲಮ್ಮ, ನಾನು ಆಲ್ಟ್ರೇಷನ್ ಮಾಡ್ತೀನಿ, ಫಾಲ್ಸ್ ಹಾಕ್ತೀನಿ, ಕುಚ್ಚು ಹಾಕ್ತೀನಿ, ಈ ಥರ ಮಾಡಿ ಕೂಡ ನೀವು ತೊಗೋಬೋದು. ನಿಮ್ಮ ಜೀವನನ ಆರಾಮಾಗಿ ಸಾಗಿಸ್ಬೋದು. ಕುಂತರೆ ಏನೂ ಬರಲ್ಲ, ಮಾಡಿದ್ರೆ ಎಲ್ಲ ಬರುತ್ತೆ. ಯಾವಾಗಲೂ ಅಷ್ಟೇ, ನಾವು ಮಾಡಬೇಕು, ಮಾಡಿದ್ರೆ ಎಲ್ಲ ಬರುತ್ತೆ ನಮಗೆ. ಮಾಡಿಲ್ಲ ಅಂದರೆ ನಾವು ಕೂತ್ಕೊಂಡು ತಿಂತೀವಿ ಅಂದರೆ ಏನೂ ಆಗಲ್ಲ. ಸರಿನಾ? ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.